ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಬೈಲಗುರ್ಗಿ ಸಮೀಪ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕರ್ನೂಲಿನಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಆಂಧ್ರಪ್ರದೇಶ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಮುಂದೆ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಬಸ್ ಚಾಲಕ 52 ವರ್ಷದ ಲಕ್ಷ್ಮಣ್ ಹಾಗೂ ಬೆಂಗಳೂರಿನ ಕಲ್ಯಾಣನಗರ ನಿವಾಸಿ 72 ವರ್ಷದ ಉಮಾಕಾಂತ್ ರಾವ್ ಎಂಬ ಪ್ರಯಾಣಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಲವಾರು ಪ್ರಯಾಣಿಕರು ಗಾಯಗೊಂಡಿದ್ದು, ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. గట్టిగా వచ్చింది ఏపీఎస్ఆర్టీసీ నార్మల్ బస్ ఏపీఎస్ఆర్టీసీ నార్మల్ బస్ లేదు గవర్నమెంట్ బస్ ఇది నార్మల్ ఏసీ బస్ ఓకే సూపర్ లగ్జరీ అంటే ఏసీ కాదు నాన్ ఏసీ స్లీపర్ స్లీపర్ అంటే స్లీపర్ అంటే మరి అట్లా కాదు బ్యాక్ సీట్ అంతే అది నేను సౌండ్ వచ్చిందని లేచాను నాకు నోట్లో నుంచి రక్తం వచ్చేస్తుంది చూశాను కాళ్ళకి దెబ్బ తగిలింది ఎంతమంది ఉన్నారు దాంట్లో అంత బస్ అంతా ఫుల్ ఉంది ఒక 50-60 అంతా ఎక్కించుకునే బయలుదేరాడు కర్నూలు ఎంత చెప్పి పడుతుంది బస్సు కర్నూలుకి ఒక 10కి బయలుదేరింది 10 బయలుదేరింది 9:45 అంటే అందరూ వచ్చేందుకు వెయిట్ చేశాడు 9:50 ಇನ್ನು ಅಪಘಾತದ ಬಳಿಕ ಬಸ್ ಚಾಲಕ ಸೀಟಿನಲ್ಲೇ ಸಿಲುಕಿಕೊಂಡಿದ್ದರಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಹಾಗೂ ಸಿಬ್ಬಂದಿ ಕ್ರೇನ್ ಸಹಾಯದಿಂದ ಬಸ್ನ ಮುಂಭಾಗವನ್ನು ತೆರವುಗೊಳಿಸಿ ಮೃತದೇಹವನ್ನು ಹೊರತೆಗೆದರು. ಇನ್ನೊಬ್ಬ ಮೃತ ಪ್ರಯಾಣಿಕನ ದೇಹವನ್ನ ಬಸ್ನ ಕಿಟಕಿ ಮೂಲಕ ಹೊರತೆಗೆದ ದೃಶ್ಯ ಸ್ಥಳದಲ್ಲಿದ್ದವರ ಮನ ಕಲಕುವಂತಿತ್ತು. ಇನ್ನು ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೆಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಅಪಘಾತಕ್ಕೀಡಾದ ಬಸ್ ಹಾಗೂ ಲಾರಿಯನ್ನು ತೆರವುಗೊಳಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನ ಸುಗಮಗೊಳಿಸಿದರು. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತದ ನಿಖರ ಕಾರಣದ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಕರ್ನೂಲಿಂದ ನಾವು ಸ್ಟಾರ್ಟ್ ಆಗಿದ್ವಿ 9:45 ಇಲ್ಲಿಗೆ ಬ್ಯಾಂಗ್ಳೂರಿಗೆ. ಸೊ ಎಲ್ಲ ಫುಲ್ ಇದೆ ಬಸ್. ಇಲ್ಲಿ ಪೇರೆಸ್ ಅಂತ ಪೇರೆಸ್ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಅನಿಸುತ್ತೆ. ಅಲ್ಲಿ ಅದು ಬಸ್ಸು ಲಾರಿಗೆ ಇಟ್ಟಾಗಿದೆ, ಫ್ರಂಟ್ ಲಾರಿ ಕೆಳಗಡೆ ಬಸ್ ಇದೆ. ಸೊ ಎಲ್ಲರಿಗೂ ಸ್ವಲ್ಪ ಡ್ಯಾಮೇಜಸ್ ಇದೆ, ಸ್ವಲ್ಪ ನೋಸ್ ಕಟ್ಟಾಗಿತ್ತು. ಒಟ್ಟಾರೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಈ ಭೀಕರ ಅಪಘಾತ ಇಬ್ಬರ ಜೀವ ಬಲಿ ಪಡೆದಿದ್ದು, ಹಲವಾರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಘಟನೆಯ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.